ನಮಸ್ತೆ ಫ್ರೆಂಡ್ಸ್, vfashion ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಆರ್ಮ್ ಹೋಲ್ ರೌಂಡ್ ಜಾಸ್ತಿ ಇದ್ದು ಶೋಲ್ಡರ್ ಕಡಿಮೆ ಇದ್ದಾಗ ಸೊ ಯಾವ ರೀತಿ ಬ್ಲೌಸ್ ನ ಕಟಿಂಗ್ ಮಾಡ್ಕೊಳ್ಬೇಕು. ಆರ್ಮ್ ಹೋಲ್ ರೌಂಡ್ ಟೈಟ್ ಆಗಿ ಬಂದ್ಬಿಡುತ್ತೆ. ಕಡಿಮೆ ಇದ್ದಾಗ ನಾವ್ ಹೆಂಗೆ ಮಾರ್ಕ್ ಹಾಕಿದ್ರು, ಜಾಸ್ತಿ ಇದ್ದಾಗ ಆರ್ಮ್ ಹೋಲ್ ರೌಂಡ್ ಜಾಸ್ತಿ ಇದ್ದಾಗ ಹೆಂಗೆ ಮಾರ್ಕ್ ಹಾಕಿದ್ರು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದರ ಬಾಡಿ ಪೀಸ್ ಕಟಿಂಗ್ ಮಾಡಿ ಕೂಡ ತೋರಿಸಿದ್ದೆ. ಸೊ ಅದ್ರದ್ದೇ ಬ್ಲೌಸ್ ನ ಸ್ಲೀವ್ ಕಟಿಂಗ್. ಸೊ ಇದರಲ್ಲಿ ನಿಮಗೆ ಕಲಿಯುವಂತ ಸಿಗೋದು ಆರ್ಮ್ ಹೋಲ್ ರೌಂಡ್ ದೊಡ್ಡದಾಗಿದ್ದು ಈ ಪೋರ್ಷನ್ ನಮ್ದೇನು ಈ ರಟ್ಟೆ ಅಂತ ಕರಿತೀವಿ, ಹ್ಯಾಂಡ್. ಸೊ ಈ ಪೋರ್ಷನ್ ದಪ್ಪ ಇದ್ದಾಗ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನವೆಂಬರ್ 3ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ನ 5ನೇ ಮ್ಯಾಚ್ ಶುರುವಾಗ್ತಾ ಇದೆ. ಸೊ ಅದರಲ್ಲಿ ವೆರೈಟೀಸ್ ಆಫ್ ಬ್ಲೌಸ್, ವೆರೈಟೀಸ್ ಆಫ್ ಗೌನ್. ಸೊ ಇನ್ನು ನಿಮ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಏನೇನು ಹೇಳ್ಕೊಡ್ತೀನಿ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇಂಟರ್ಮೀಡಿಯೇಟ್ ಕ್ಲಾಸ್ ವಿಡಿಯೋ ಲಿಂಕ್ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಸಿಕೊಡ್ತೀನಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಕಂಪ್ಲೀಟ್ ಕೋರ್ಸ್ ಬಂದು 3 ತಿಂಗಳು ಇರುತ್ತೆ. 3 ತಿಂಗಳು ಕೋರ್ಸ್ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಕಲಿಯುವಂಥದ್ದು ಬಹಳನೇ ಸಿಗುತ್ತೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇದು ಮೇನ್ ಫ್ಯಾಬ್ರಿಕ್, ಬಾಡಿ ಪೀಸ್ ಕಟಿಂಗ್ ಮಾಡಿ ಇಷ್ಟು ಮಿಕ್ಕಿರುವಂಥದ್ದು. ಫಸ್ಟ್ ನಾವು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಏನು ಮಿಕ್ಕಿದೆ ಇದನ್ನ ನಾನು 4 ಫೋಲ್ಡಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ನೋಡಿ ಕಡಿಮೆ ಬರುತ್ತೆ, ಅಂದ್ರೆ 1 ಮೀಟರ್ ಬಟ್ಟೆ ತಗೊಂಡಿತ್ತು. ಸೊ ಇವ್ರದ್ದು ಆರ್ಮ್ ಹೋಲ್ ರೌಂಡ್ ಜಾಸ್ತಿ ಇದೆ. ನಾರ್ಮಲಿ ನಾವು 4 ಫೋಲ್ಡಲ್ಲಿ ಮಿಕ್ಕಿರುವಂಥ ಬಟ್ಟೆ 4 ಫೋಲ್ಡಲ್ಲಿ ಫೋಲ್ಡ್ ಮಾಡಿದಾಗ ಕಡಿಮೆ ಬಂದ್ಬಿಡುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಕಡಿಮೆ ಬಂದಾಗ ನೋಡ್ಕೊಳ್ಳೋಣ ಅಂತಾರೆ, ಇಲ್ಲಾಂದ್ರೆ ಕೆಲವರು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಬಿಟ್ಟು ಎಳೆದು ಸ್ಟಿಚ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಬ್ಲೌಸ್ ಅಧ್ವಾನ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟ್ಗೆ ನೀವು ಕಡಿಮೆ ಬಂದಿರುವಂಥದ್ದನ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಬಿಡಿ ಬಟ್ಟೆನ. ಸೊ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಈ ವಿಡಿಯೋದಲ್ಲೂ ತೋರಿಸ್ಕೊಡ್ತೀನಿ. ಸೊ ಇವ್ರದ್ದು ಸ್ಲೀವ್ ನ ಲೆಂತ್ ಬಂದು 11 ಇಂಚು ರೆಡಿ. ಅದಕ್ಕೆ 1 ಇಂಚು ಸೇರಿಸಿ 12 ಇಂಚಿಗೆ ಉದ್ದ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಲೈನ್ ಹಾಕೊಳ್ಳಿ. ಇಲ್ಲಿ ಏನ್ ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡಿ ತಗಲಿ. ಓಕೆನಾ? ಸೊ ಇಲ್ಲಿಂದ ಸ್ಲೀವ್ ಡೌನಿಂಗ್ ಅಪ್ಪರ್ ಚೆಸ್ಟ್ ಏನ್ ಬರುತ್ತೆ ಅಂದ್ರೆ ಕ್ಯಾಪ್ ಹೈಟ್. ಓಕೆನಾ? ಕ್ಯಾಪ್ ಹೈಟ್ ಮಾರ್ಕ್ ಹಾಕ್ಬೇಕು. ಸೊ ಅದು ಕ್ಯಾಪ್ ಹೈಟ್ಗೆ ಹೇಗೆ ಮಾರ್ಕ್ ಹಾಕೊಳ್ಳೋದು, ಅಪ್ಪರ್ ಚೆಸ್ಟ್ ಏನ್ ಬರುತ್ತೆ ಸೊ ಅದನ್ನ 10ರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಅಂದ್ರೆ ಈ ಬ್ಲೌಸ್ ಏನ್ ಕಟಿಂಗ್ ತೋರಿಸಿದ್ದೆ, ಬಾಡಿ ಪಾರ್ಟ್ ಆಲ್ರೆಡಿ ಕಟಿಂಗ್ ತೋರಿಸಿದೀನಿ ನೋಡಿ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 37 ಇಂಚು. ಸೊ ಅದನ್ನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.7 ಬರುತ್ತೆ. ನೀವು ಅದನ್ನ 4 ಇಂಚು ಅಂತಾನು ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇದು ಬಂದು ಕ್ಯಾಪ್ ಹೈಟ್. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇದು ನಮ್ಮ ಕ್ಯಾಪ್ ಹೈಟ್. ಸೊ ಇವ್ರದ್ದು ಆರ್ಮ್ ಹೋಲ್ ರೌಂಡ್ ಬಂದು 17.5 ಇಂಚು. ಸೊ ಅದನ್ನ ಡಿವೈಡ್ ಮಾಡಿ 17.5 ಬಂದು ಫುಲ್ ಆರ್ಮ್ ಹೋಲ್ ರೌಂಡ್. ಓಕೆನಾ? ಸೊ ಫ್ರಂಟ್ ಬ್ಯಾಕ್ ಎರಡಕ್ಕೂ ಹೋಗುತ್ತೆ. ಸೊ ಅದ್ರಲ್ಲಿ ಅರ್ಧ 17.5ನಲ್ಲಿ ಅರ್ಧ ಅಂದ್ರೆ 8.25 ಇಂಚ್ ಆಗುತ್ತೆ. ಸೊ ಈ ಕಾರ್ನರ್ ಇಂದ 8.25 ಇಂಚ್ಗೆ ನೋಡಿ ಈ ಲೈನ್ ಮೇಲೆ ಬರಬೇಕು. ಓಕೆನಾ? ಸೊ ಇಲ್ಲಿ ಎಂಡ್ ಆಗುತ್ತೆ. ಸೊ ಅದಾದ್ಮೇಲೆ 2 ಇಂಚು ಮಾರ್ಜಿನ್ ಬೇಕು. ಸೊ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ. ಸೊ ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಿಕ್ಕಿದೆ ಇದನ್ನ ನೋಡಿ 4 ಪೀಸ್ ಮಾಡ್ಕೊಳ್ಳಿ. ಇದು 4 ಪೀಸ್ ಇದೆ. ಸೊ ಇದನ್ನ ಓಪನ್ ಮಾಡ್ಕೊಳ್ತೀನಿ. ಟೋಟಲ್ ನಮಗೆ 4 ಪೀಸ್ ಬೇಕು. ಇದ್ರಲ್ಲಿ 4 ಪೀಸ್ ಇದೆ. ಸೊ ಏನ್ ಮಾಡ್ತೀನಿ ಇವಾಗ ನಾ ಇದನ್ನ ಓಪನ್ ಮಾಡ್ಕೊಂಡು ನೋಡಿ ಇಲ್ಲಿ ಕ್ಲೋಸ್ ಇರುತ್ತೆ, ಇದನ್ನು ಓಪನ್ ಮಾಡ್ಕೊಂಬೇಡ. ಸೊ 2 ಪೀಸ್ ಆಯ್ತು. 2 ಪೀಸ್ಗೆ 2 ಪೀಸು. ಈ ರೀತಿ ಈ ಕಡೆ 2, ಈ ಕಡೆ 2 ಅಟ್ಯಾಚ್ ಮಾಡಿ ನಾನು ಆಮೇಲೆ ಸ್ಲೀವ್ ನ ಕಟಿಂಗ್ ಮಾಡೋದು. ಸೊ ಆವಾಗ ಬ್ಲೌಸ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ, ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಈ ರೀತಿ ಸಣ್ಣ ತಪ್ಪು ಮಾಡೋದ್ರಿಂದನೂ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ನಮ್ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡೋದನ್ನ ನಾವು ಶುರುವಿಂದನೂ ಕಲ್ತ್ಕೊಂಡ್ಬಿಟ್ರೆ ನಮ್ಗೆ ಅದೇ ಅಭ್ಯಾಸ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಇಂದಾನೆ ಅಯ್ಯೋ ಇದನ್ನ ಯಾರು ಅಟ್ಯಾಚ್ ಮಾಡ್ಕೊಳ್ತಾರೆ, ಆಮೇಲೆ ಮಾರ್ಕ್ ಮಾಡಿದ್ರಾಯ್ತು, ಆಮೇಲೆ ಕಟಿಂಗ್ ಶಾರ್ಟೇಜ್ ಸ್ಲೀವ್ ಅಟ್ಯಾಚ್ ಮಾಡುವಾಗ ಶಾರ್ಟೇಜ್ ಬಂದ್ರೆ ನೋಡ್ಕೊಂಡ್ರಾಯ್ತು. ಶಾರ್ಟೇಜ್ ಬಂದೇ ಬರುತ್ತೆ. ನೀವು ಕರೆಕ್ಟ್ ಆಗಿ ಬಾಡಿ ಪೀಸ್ ನ ಕಟಿಂಗ್ ಮಾಡಿ ಸ್ಲೀವ್ ನ ಕಡಿಮೆ ಕಟ್ ಮಾಡಿದ್ರೆ ಶಾರ್ಟೇಜ್ ಬಂದೇ ಬರುತ್ತೆ. ಓಕೆನಾ? ಸೊ ಅದಕ್ಕೆ ಮೊದಲೇ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಮಾರ್ಕ್ ಮಾಡಿ ಆಮೇಲೆ ಸ್ಲೀವ್ ಕಟಿಂಗ್ ಮಾಡೋಣ. ಸೊ ಇದನ್ನ ನಾನು ಇಲ್ಲಿ 2 ಕಡೆ ಅಟ್ಯಾಚ್ ಮಾಡ್ಕೊಂಡ್ ಬರ್ತೀನಿ. ಸೊ ನೋಡಿ ನಾನೇನ್ ಮಾರ್ಕ್ ಮಾಡಿದ್ದೀನಿ, ಸಾರಿ ಸ್ಟಿಚ್ ಮಾಡಿದ್ದೀನಿ, ಬೇರೆ ಕಲರ್ ಥ್ರೆಡ್ ಅಲ್ಲೇ ಮಾಡಿದ್ದೀನಿ. ನಿಮಗೆ ನೀಟಾಗಿ ಗೊತ್ತಾಗ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ಈ ರೀತಿ ಒಂದ್ರ ಮೇಲೆ ಒಂದು ಹಾಕೊಳ್ಳಿ.
ಲೆವೆಲಲ್ಲಿ ಹಾಕೊಳ್ಳಿ. ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈಕ್ವಲ್ ಆಗಿರಲಿ. ನೋಡಿ, ಇಲ್ಲಿನೂ ಈಕ್ವಲ್ ಆಗಿರಲಿ, ಇಲ್ಲಿನೂ ಈಕ್ವಲ್ ಆಗಿರಲಿ. ಈಗ ನಾವು ಮತ್ತೆ ಕ್ಯಾಪ್ ಹೈಟ್ ನೋಡಿ, ನಾನು ಮಾರ್ಕ್ ಹಾಕಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ನಾನು ಪ್ರಿಂಟ್ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ ಹೈಟ್ ಮಾರ್ಕ್ ಹಾಕಿದ್ದೀನಿ. 4 ಇಂಚಿಗೆ ಏನು ಫಸ್ಟ್ ಮಾರ್ಕ್ ಹಾಕಿದೆ ಅದು ಇಲ್ಲಿದೆ. ಸೊ ಈಗ ಈ ಕಾರ್ನರಿಂದ 8.25 ಇಂಚಿಗೆ, ಓಕೆನಾ, 8.25 ಇಂಚಿಗೆ ನೋಡಿ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಇಲ್ಲಿಗೆ ಆ ಮಾರ್ಕ್ ಬರುತ್ತೆ. ಇಲ್ಲಿಂದ 2 ಇಂಚು ಮಾರ್ಜಿನ್ ನೋಡಿ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನಾವು ಅಟ್ಯಾಚ್ ಮಾಡಿರೋದು ಏರುಪೇರು ಇದ್ದಾಗ್ಲೂ ನಾವು ಏನು ಫಿಟ್ಟಿಂಗ್ ಸ್ಟಿಚ್ ಹಾಕ್ತೀವಿ ಬ್ಲೌಸ್ ಎಲ್ಲ ಫಿನಿಶ್ ಆದಾಗ, ಆವಾಗಲೂ ಇಲ್ಲಿ ಏರುಪೇರು ಇದ್ರೂ ಏನಾಗುತ್ತೆ, ಅಪ್ ಡೌನ್ ಬರುತ್ತೆ. ಸೊ ಇಲ್ಲಿ ಈಕ್ವಲ್ ಆಗಿರಲಿ. ಇಲ್ಲಿ 2 ಇಂಚು ಮಾರ್ಜಿನ್ ಹಾಕಿದ್ದೀನಿ ನೋಡಿ. ಇಲ್ಲಿಂದ ನಾನು ಲೈನ್ ಹಾಕೊಳ್ತೀನಿ ನೋಡಿ. ಇಲ್ಲಿಂದ ಈ ಲೈನ್ ಮೇಲೆ 8.25 ಇಂಚು ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಹಾಗೆ ಒಂದು ಲೈನ್ ಕೂಡ ಹಾಕೊಂಬಿಡಿ ಈ ರೀತಿ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದು ಇಲ್ಲಿಂದ 2 ಇಂಚು ಮಾರ್ಜಿನ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಹಾಕೊಂಡು ನೋಡಿ ಈ ರೀತಿ ಸ್ಲೀವ್ ಶೇಪ್ ಕೊಡಿ. ಇದು ಬ್ಯಾಕ್, ಹಾಗೆ ನಾನು ಇಲ್ಲಿ ಫ್ರಂಟ್ ಸ್ಲೀವ್ ಶೇಪ್ ಕೂಡ ಕೊಡ್ತಾ ಇದ್ದೀನಿ ಈ ರೀತಿ, ಓಕೆನಾ. ಸೊ ಇವ್ರದ್ದು ತೋಳಿನ ಸುತ್ತಳತೆ ನೋಡಿ, ಆರ್ಮೋಲ್ ರೌಂಡ್ ದೊಡ್ಡದಿದ್ದು, ನಮ್ಮ ಏನ್ ಹ್ಯಾಂಡ್ಸ್ ಅದು ದೊಡ್ಡದಿದ್ದಾಗ ತೋಳಿನ ಸುತ್ತಳತೆನೂ ಅಷ್ಟೇ 11.25 ಇಂಚು ದೊಡ್ಡದಾಗೆ ಬರುತ್ತೆ. ಸೊ ಎಷ್ಟು ಬರುತ್ತೆ, 5.25 ಇಂಚು ಬರುತ್ತೆ. ಸಾಮಾನ್ಯ 37 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ 5.25 ಅಥವಾ 5 ಇಂಚು ಬಂದ್ಬಿಡುತ್ತೆ. ಸೊ ಇವ್ರದ್ದು ಬಂದು 5.25 ಇಂಚು. ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಸಿಮಿಂಗ್ ಅಲೈನ್ಸ್ಗೆ ನೋಡಿ. ಇವಾಗ ಇಲ್ಲಿಂದ ಈ ಪಾಯಿಂಟ್ನ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾಚ್ ಹಾಕೊಳ್ಳಿ. ಸೊ ಈಗ ಓಪನ್ ಮಾಡಿ ಫ್ರಂಟ್ ಶೇಪ್ ತಕೊಳ್ಳೋಣ ಈ ರೀತಿ. ಈಗ ಇಲ್ಲಿ ನಾಚ್ ಹಾಕೊಳ್ಳಿ, ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ. ಈಗ ನಮ್ಮ ಬಾಡಿ ಪಾರ್ಟ್ ಇರುತ್ತೆ. ಸೊ ಈ ಬಾಡಿ ಪಾರ್ಟ್ ಕಟ್ಟಿಂಗ್ ನಾನು ತೋರಿಸಿದ್ದೀನಿ, ಈ ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಚಾನಲ್ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ. ಸೊ ಬ್ಯಾಕ್ ಪಾರ್ಟ್ ತಗೊಳ್ಳಿ. ಬ್ಯಾಕ್ ಪಾರ್ಟ್ ತಗೊಂಡು ನಾವೇನ್ ಕಟ್ ಮಾಡಿದೀವಿ ಸ್ಲೀವ್ ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು ಮಾರ್ಕ್ ಹಾಕೊಳ್ಳಿ. ಸೊ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ನ ಇಟ್ಟು ಚೆಕ್ ಮಾಡ್ಕೊಳ್ಬೇಕು ನೋಡಿ. ಈ ಮಾರ್ಕ್ ಹತ್ರ ನಾವೇನು ಸ್ಲೀವ್ ಕಟಿಂಗ್ ಅಲ್ಲಿ ನಾಚ್ ಹಾಕಿರ್ತೀವಿ ಅದನ್ನ ಈ ಮಾರ್ಕ್ ಹತ್ರ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಈ ರೀತಿ ಚೆಕ್ ಮಾಡಿ ನೋಡಿ. ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಲ್ಲ, ಅದು ಕರೆಕ್ಟಾಗಿ ಇಲ್ಲಿ ಏನ್ ಫಿಟ್ಟಿಂಗ್ ಸ್ಟಿಚ್ ಇದೆ ಅಲ್ಲಿ ಕೂರ್ತಾ ಇದೆ. ಸೊ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಪ್ಲಸ್ ಪಾಯಿಂಟ್ ಆರಾಮಾಗಿ ಬರುತ್ತೆ. ಸೊ ಅದಾದ್ಮೇಲೆ ಮಾರ್ಜಿನ್ಗೆ ಅಂತ 2 ಇಂಚು ಬಿಟ್ಟಿದ್ದೀನಿ. ಸೊ ಆ 2 ಇಂಚು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಎಕ್ಸಾಕ್ಟ್ ಆಗಿ ನಿಮ್ಗೆ ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ಬ್ಲೌಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸೊ ಇನ್ನ ಫ್ರಂಟ್ ಪಾರ್ಟ್ ಚೆಕ್ ಮಾಡಬೇಕು. ಕೆಲವರು ಕಮೆಂಟ್ ಹಾಕ್ತೀರಾ, ಮೇಡಮ್ ನೀವು ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸಿದ್ರಿ, ಫ್ರಂಟ್ ಪಾರ್ಟ್ ತೋರಿಸಿಲ್ಲ ಅಂತ. ಬ್ಯಾಕ್ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಪಾರ್ಟ್ ಅಲ್ಲಿ ಕರೆಕ್ಟ್ ಬಂದ್ಬಿಡುತ್ತೆ. ಸೊ ಆದ್ರೂ ನಿಮ್ಮ ಸಮಾಧಾನಕ್ಕೋಸ್ಕರ ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಸೇಮ್ ಆಸ್ ಇಟ್ ಈಸ್ ಇಲ್ಲೂ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. ಸೊ ಅಲ್ಲಿ ಬ್ಯಾಕ್ ಪಾರ್ಟ್ ಇಡದೆ, ಸೊ ಇಲ್ಲಿ ಫ್ರಂಟ್ ಪಾರ್ಟ್ ನೋಡಿ, ಇಲ್ಲಿ ನಾಚ್ ಹಾಕಿದ್ದೀನಲ್ಲ ಫ್ರಂಟ್ ಪಾರ್ಟು ಸೇಮ್ ಈ ನಾಚ್ ಈ ಮಾರ್ಕ್ ಮೇಲೆ ಕೂತ್ಕೊಬೇಕು. ಕೂತ್ಕೊಂಡ್ಮೇಲೆ ಇಲ್ಲಿಂದ ನೀವು ಇದನ್ನ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಇಟ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಯಾವುದೇ ಡಿಫ್ರೆನ್ಸ್ ಬರಲ್ಲ. ಬ್ಯಾಕ್ ಪಾರ್ಟ್ ಬಂದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಪಾರ್ಟ್ ಕಡಿಮೆ ಬರುತ್ತೆ. ಬ್ಯಾಕ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಪಾರ್ಟ್ ಅಲ್ಲೂ ಪ್ರಾಬ್ಲಮ್ ಬಂದಿರುತ್ತೆ. ಸೊ ಈ ಕಂಪ್ಲೀಟ್ ನಾನು ನಿಮ್ಗೆ ಕಟ್ಟಿಂಗು ಬಾಡಿ ಪಾರ್ಟ್ದು ತೋರಿಸಿದ್ದೀನಿ, ಸ್ಲೀವ್ ಕಟ್ಟಿಂಗು ತೋರಿಸಿದ್ದೀನಿ.
ಸೊ ಈ ರೀತಿ ನೀವು ಕಟಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ. ಸೊ ಇನ್ನು ವೆರೈಟೀಸ್ ಆಫ್ ಬ್ಲೌಸಸ್ ಕಲ್ತ್ಕೊಬೇಕು, ಇನ್ನು ತುಂಬಾ ಗೌನ್ಸ್ ಎಲ್ಲ ಕಲ್ತ್ಕೊಬೇಕಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗಿ. ಸೊ ಇದಕ್ಕಿಂತ ನಿಮ್ಗೆ ಒಳ್ಳೊಳ್ಳೆ ಕ್ಲಾಸ್ ಬೇಕು, ಬ್ಲೌಸ್ ನ ಬಗ್ಗೆ ನಾವು ತುಂಬಾ ಕಲಿಯೋದಿದೆ, ನಾರ್ಮಲ್ ಬ್ಲೌಸ್ ಬಗ್ಗೆ ಅನ್ನೋರು ಬೇಸಿಕ್ ಕ್ಲಾಸ್ ಅಂತಾನು ಕೂಡ ಇದೆ ನಂದು. ನಾರ್ಮಲ್ ಬ್ಲೌಸ್ ಬರ್ದಿಲ್ದಿರೋರು ದಯವಿಟ್ಟು ಬೇಸಿಕ್ ಕ್ಲಾಸ್ ಅಲ್ಲಿ ಸೇರ್ಕೊಳ್ಳಿ. ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಕ್ಲಾಸ್ ಹೇಳಿದ್ದೀನಿ, ಅದ್ರಲ್ಲಿ ಚಾರ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಅದು ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆದಾಗ ಅದ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಸೊ ಇವಾಗ ನಾನು ಏನು ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ಹೇಳಿದ್ದೀನಿ ಅದು ಬಂದು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರ್ಗೆ ಮಾತ್ರ ವೆರೈಟೀಸ್ ಆಫ್ ಬ್ಲೌಸಸ್ ಕಲ್ತ್ಕೊಳ್ಳಿ ಅಂತ ಆ ಕ್ಲಾಸ್ ಮಾಡಿರೋದು. ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳಿ. ನಾರ್ಮಲ್ ಬ್ಲೌಸ್ ಅಲ್ಲಿ ನನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರ್ಕೋಬಹುದು. ಓಕೆನಾ? ಸೊ ನೋಡಿ ಇದ್ರಲ್ಲಿ ಏನಾಗಿದೆ ಅಂದ್ರೆ ಈ ಕಡೆ ಒಂದಷ್ಟು ಗ್ಯಾಪ್ ಬಿಟ್ಟಿದ್ದಾರೆ, ಈ ಕಡೆ ಒಂದಷ್ಟು ಗ್ಯಾಪ್, ಅಂದ್ರೆ ಇಲ್ಲಿ ಇಷ್ಟು ಸ್ಟೋನ್ ಇದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಓಕೆನಾ? ಸೊ ಇವಾಗ ನಾವೇನ್ ಮಾಡ್ಬೇಕು, ಈ ಸ್ಟೋನ್ ವೈಸ್ ಇಲ್ಲಿ ಸಮನಾಗಿ ಇಟ್ಕೊಳ್ಬೇಕು. ಎಲ್ಲಿವರೆಗೂ ಸ್ಟೋನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಹಾಕಿದಾಗ, ಈಕ್ವಲ್ ಆಗಿ ಹಾಕಿದಾಗ ಇಲ್ಲಿ ಕರೆಕ್ಟ್ ಆಗಿ ಸ್ಟೋನ್ ಎಲ್ಲಿದೆ ಈ ಎರಡೂ ಕಡೆ ಸ್ಟೋನ್ ಮ್ಯಾಚ್ ಆಗಬೇಕು. ಇಲ್ಲಾಂದ್ರೆ ಒಂದು ಸ್ಲೀವ್ಗೆ ಜಾಸ್ತಿ ಸ್ಟೋನ್ ಹೊಟ್ಟೋಗುತ್ತೆ, ಒಂದು ಸ್ಲೀವ್ಗೆ ಕಡಿಮೆ ಸ್ಟೋನ್ ಬಂದ್ಬಿಡುತ್ತೆ. ಓಕೆನಾ? ನೋಡಿ ಇಲ್ಲಿ. ಸೊ ನೋಡಿ ಇದು ಫ್ಯಾಬ್ರಿಕ್ ನ ನಾನು ಈ ರೀತಿ ಈಕ್ವಲ್ ಆಗಿ ಹಾಕೊಂಡಿದ್ರೆ ಸೊ ಏನಾಗ್ತಾ ಇತ್ತು, ಈ ಸ್ಟೋನ್ ವೈಸ್ ಇದೆಯಲ್ಲ ನೋಡಿ, ಇದು ಕರೆಕ್ಟ್ ಆಗಿ ಒಂದ್ರ ಮೇಲೆ ಒಂದು ಕೂರ್ಸಿದೀನಿ. ಈ ಫ್ಯಾಬ್ರಿಕ್ ನ ಲೆವೆಲ್ ಅಲ್ಲಿ ಹಾಕೊಂಡಿದ್ರೆ ಈ ಡಿಸೈನ್ ಮಾಡಿದ್ರಲ್ಲ ಅದು ಒಂದು ಸ್ಲೀವ್ ಜಾಸ್ತಿ ಹೋಗ್ತಿತ್ತು, ಒಂದು ಸ್ಲೀವ್ಗೆ ಕಡಿಮೆ ಬಂದ್ಬಿಡ್ತಿತ್ತು, ನೋಡಕ್ ಅಸಹ್ಯವಾಗಿ ಕಾಣ್ತಿತ್ತು. ಸೊ ಹಂಗಾಗಿ ನಾನೇನ್ ಮಾಡಿದೆ, ಇವ್ರು ಏನು ಡಿಸೈನ್ ಮಾಡಿದ್ದಾರೆ ಸ್ಟೋನ್ ಡಿಸೈನು ಅದನ್ನ ನಾನು ಲೆವೆಲ್ ಆಗಿ ಹಾಕೊಂಡೆ. ಇಲ್ಲಿ ಏನ್ ಸ್ಟೋನ್ ಡಿಸೈನ್ ಇದೆ ಕೆಳಗಡೆನೂ ಅಲ್ಲೇ ಬಂದಿದೆ. ಸೊ ಹಾಗಾಗಿ ಎರಡೂ ಸ್ಲೀವ್ಗೆ ಒಂದೇ ತರನೇ ಹೋಗುತ್ತೆ. ಸೊ ಇದ್ರಲ್ಲಿ ಯಾವುದು ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಬಿಗಿನರ್ಸ್ ಯಾರಿದ್ದೀರಾ, ಸೊ ಇದೆಲ್ಲ ತುಂಬಾನೇ ನಿಮ್ಗೆ ಒಂದು ಒಳ್ಳೆ ಟಿಪ್ಸ್. ಇದನ್ನೆಲ್ಲ ಫಾಲೋ ಮಾಡಿ, ಕಲಿಯೋದು ಬಹಳ ಇದೆ. ಬರೀ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕಲ್ತ್ಕೊಂಡ್ಬಿಟ್ರೆ ಸಾಲದು, ಇದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಅದಾದ್ಮೇಲೆ ಕೆಳಗಡೆ ನೋಡಿ ಇಷ್ಟು ಬಟ್ಟೆ ಇದೆ, ಸೊ ಅಷ್ಟು ಬಟ್ಟೆ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಕ್ ಮಾತ್ರ 1/2 ಇಂಚು ನಾನಿಲ್ಲಿ ಸೇರಿಸ್ತೀನಿ. ಏನಕ್ಕಂದ್ರೆ ಈ ಬಾರ್ಡರ್ ಆದ್ಮೇಲೆ ಸೊ ಈ ಬಾರ್ಡರ್ ಈ ಸ್ಲೀವ್ ಏನ್ ಮಾಡ್ತೀವಿ ಅದು ಇಲ್ಲಿಗೆ ಎಂಡ್ ಆಗ್ಬೇಕು. ಈ ಬಾರ್ಡರ್ಗೆ ಒಳಗಡೆನೆ ಈ ರೀತಿ ಎಂಡ್ ಆದ್ರೆ ಸ್ಲೀವ್ಗೆ ಲುಕ್. ಸೊ ಇವರು ಬಟ್ಟೆ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಂಡ್ರೆ ವಿಚಿತ್ರವಾಗಿ ಸೆಂಟರ್ ಬರುತ್ತೆ ಈ ಬಾರ್ಡರ್, ಆತರ ಬರಬಾರ್ದು. ಓಕೆನಾ? ಸೊ ಇದನ್ನೆಲ್ಲ ಫಾಲೋ ಮಾಡಿ. ಈಗ ನಾನು ಇಲ್ಲಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತೀನಿ. 1/2 ಇಂಚು ಬಾರ್ಡರ್ಗಿನ್ನ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದೀನಿ. ಏನಕ್ಕಪ್ಪ ಅಂದ್ರೆ ಅದು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಕ್ಕೆ. ಓಕೆನಾ? ಲೈನಿಂಗ್ ನಾನು ಕರೆಕ್ಟಾಗಿ ಇಲ್ಲಿಗೆ ಕಟ್ ಮಾಡಿ 1/2 ಇಂಚ್ ಬಿಟ್ಕೊಂಡಿಲ್ಲ ಅಂದ್ರೆ ಇದ್ರ ಮೇಲೆ ಇಟ್ಟು ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಬಾರ್ಡರ್ ಒಳಗಡೆ ಒಟ್ಟಾಗುತ್ತೆ. ಸೊ ಬಾರ್ಡರ್ ಲುಕ್ ಕೊಟ್ಟಾಗುತ್ತೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ, ಇಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂತೀನಿ. ಸೊ ಈ ಏನ್ ಬಾರ್ಡರ್ ಇದೆ ಕರೆಕ್ಟ್ ಆಗಿ ಈ ಎಡ್ಜ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ನೋಡಕ್ ಲುಕ್ ಆಗಿರುತ್ತೆ. ಸೊ ಇದೆಲ್ಲ ಸಣ್ಣ ಸಣ್ಣ ಟಿಪ್ಸು ತುಂಬಾನೇ ದೊಡ್ಡ ದೊಡ್ಡ ಕೆಲಸ ಮಾಡುತ್ತೆ, ಇಗ್ನೋರ್ ಮಾಡಬಾರ್ದು. ಇದನ್ನೆಲ್ಲ ಆದಷ್ಟು ನೋಟ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ವಿಡಿಯೋದಲ್ಲಿ ನಾನು ಈ ತರ ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ, ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. ನೋಡಿ ಈಗ ಸರಿ ಬರುತ್ತೆ. ಈಗ ಇಲ್ಲಿ ಓಪನ್ ಮಾಡ್ಕೊಳ್ತೀನಿ, 2 ಸ್ಲೀವ್ಗೆ ಬೇಕಲ್ಲ. ಈಗ ಇದ್ರ ಮೇಲೆ ಇಟ್ಟು ಕಂಪ್ಲೀಟ್ ಆಯ್ತು ನಮ್ಮ ಸ್ಲೀವ್ ಕಟ್ಟಿಂಗ್. ಸೊ ಭಾಳ ಕಲಿಯೋದು ಇದರಲ್ಲಿ ತುಂಬಾನೇ ಟಿಪ್ಸ್ ಹೇಳಿದ್ದೀನಿ, ಎಲ್ಲನೂ ಫಾಲೋ ಮಾಡಿ. ಎರಡರದ್ದು ಸಪ್ರೇಟ್ ವಿಡಿಯೋ ಇದೆ, 2 ವಿಡಿಯೋನ ನೋಡಿ. ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ನವೆಂಬರ್ 3ನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಹೋಗ್ತಿದೆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಈ ಸ್ಲೀವ್ ಕಟಿಂಗ್ನ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.